ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಕೋಲಾರದ ಮಾಲೂರಿನ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ 6ರಿಂದ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳನ್ನ ಶೌಚದ ಗುಂಡಿಗೆ ಇಳಿಸಿ ಅದನ್ನ ಸ್ವಚ್ಛ ಮಾಡಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಗುಣಮಟ್ಟದ ಊಟ ಇಲ್ಲ, ಬೋಧನೆ ಇಲ್ಲ, ಜೊತೆಗೆ ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಪ್ರಿನ್ಸಿಪಾಲ್ ಹಾಗೂ ಶಿಕ್ಷಕರು. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದೆ. ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೋ ಅವರನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ, ಜೊತೆಗೆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಯೋಗಾನಂದ್ ಅವರಿದ್ದಾರೆ. ಯೋಗಾನಂದ್ ಅವರೇ, ಎಂತಹ ಈಗಾಗಲೇ ಕಾಯ್ದೆ ಇದೆ, ವರ್ಷಗಳೇ ಆಗೋಯ್ತು ಈ ಕಾಯ್ದೆ ಬಂದು. ಮಲದ ಗುಂಡಿಗೆ ಯಾರನ್ನೂ ಕೂಡ ಇಳಿಸೋ ಹಂಗಿಲ್ಲ, ಕ್ಲೀನ್ ಮಾಡಿಸೋ ಹಂಗಿಲ್ಲ, ಮಷಿನರಿಗಳು ಬಂದಿದೆ. ಯಾರು ಈ ರೀತಿ ಮಾಡ್ತಾರೋ ಅವರು ಶಿಕ್ಷಾರ್ಹ ಅಪರಾಧಸ್ಥರು ಅಂತ. ಏನು ಹೇಳ್ತೀರಿ ಈ ಘಟನೆ ನೋಡಿ? ಮೇಡಮ್, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಮತ್ತೆ ಈ ಪ್ರಕರಣವನ್ನ ಇಡೀ ಕರ್ನಾಟಕದ ಎಲ್ಲ 6.5 ಕೋಟಿ ಜನ ತಲೆ ತಗ್ಗಿಸುವಂತ ಪ್ರಕರಣ. ನಾವು ಕೂಡ ಲಕ್ಷಾಂತರ ಕೋಟ್ಯಾಂತರ ಪೋಷಕರು ಈ ಕೃತ್ಯವನ್ನ, ಈ ಪ್ರಕರಣವನ್ನ, ಈ ಘಟನೆಯನ್ನ ಖಂಡತುಂಡವಾಗಿ ಖಂಡಿಸ್ತೇವೆ. ಇಲ್ಲಿ ನಾವು ಈ ಥರದ್ದು ಒಂದು ಸಿಂಬಾಲಿಕ್ ಆಗಿ ನೋಡ್ತಾ ಇದ್ದೀವಿ. ನಾನು ರಾಜ್ಯದಲ್ಲಿ ಹಲವಾರು ವಸತಿ ಶಾಲೆಗಳ ಚಿತ್ರಣವನ್ನು ನಾನು ಕೇಳ್ತಾ ಇದ್ದೀನಿ ಮತ್ತು ಕಣ್ಣಾರೆ ನೋಡಿದ್ದೀನಿ. ಇಲ್ಲಿ ಯಾವುದೇ ಒಂದು ಸರ್ಕಾರ ಯಾವ ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ಹೊಳೆನಲ್ಲಿ ಹೋಮ ಆದಂಗೆ ಆಗ್ತಾ ಇದೆ. ಈಗ ಉದಾಹರಣೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ನೀತಿ 2015ರಲ್ಲಿ ಜಾರಿ ಬಂದಿದೆ. ಅದು ಇದುವರೆಗೆ ಕೂಡ ಸಮರ್ಪಕವಾಗಿ ಎಲ್ಲೂ ಕೂಡ ಜಾರಿಯಾಗಿಲ್ಲ. ಇಲ್ಲಿ ಸ್ವಲ್ಪ ಜಾರಿಯಾದರೂ ಕೂಡ ಅದು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಇಲ್ಲಿ ಕಂಪ್ಲೀಟವಾಗಿ ಸರ್ಕಾರಗಳ ವೈಫಲ್ಯವನ್ನು ನಾವು ಎತ್ತಿಡಿಲೇಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ಅದು ನಮ್ಮ RTI ಕಾಯ್ದೆಯನ್ನು ಸ್ಟ್ಯಾಟ್ಯೂಟರಿ ಬಾಡಿ, ಅದಿಷ್ಟೊಲ್ಲಿ ಆಲ್ರೆಡಿ ಒಂದು ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು. ಮತ್ತು ಒಂದು ಸತ್ಯಶೋಧನಾ ತಂಡವನ್ನು ರಚನೆ ಮಾಡಿ ಅಲ್ಲಿ ಏನು ನಡೆದಿದೆ ಫ್ಯಾಕ್ಟ್ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಯಿತು. ಇವತ್ತೇನಾಗಿದೆ, ಇಂಥ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವೂ ಕೂಡ ಎಲ್ಲೋ ಒಂದು ಕಡೆ ವೇದಿಕೆಗಳಿಗೆ ಹೋಗೋದು, ಭಾಷಣ ಮಾಡೋದೇ ನಮ್ಮ ಕೆಲಸ ಅಂತೇಳಿ ಅಂದ್ಕೊಂಡಿದೆ. ಆದರೆ ವಾಸ್ತವದಲ್ಲಿ ಫೀಲ್ಡ್ಗಿಳಿದು ಕೆಲಸ ಮಾಡಬೇಕು, ಆ ಕೆಲಸವೂ ಕೂಡ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಇಲ್ಲಿ ಮೂಲ ಈ ಥರದ ಘಟನೆಗಳಾಗಲಿಕ್ಕೆ ಕಾರಣ ಹುಡುಕ್ತಾ ಹೋಯ್ತು ಅಂದರೆ ಇಲ್ಲಿ ದುಡ್ಡೊಡೆಯೋ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಮೇಡಮ್. ಈ ವಸತಿ ಶಾಲೆಗಳಲ್ಲಿ ನಿಜಕ್ಕೂ ಕೂಡ ಗುಣಮಟ್ಟದ ಆಹಾರವನ್ನು ಬಳಸ್ತಾ ಇದ್ದಾರಾ? ಒಳ್ಳೆ ಗುಣಮಟ್ಟದ ಆಹಾರ, ಪೋಷಕರು ಕೊಳೆತ ಮೊಟ್ಟೆ ಕೊಡ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದು ಮಾಲೂರು ಒಂದೇ ಶಾಲೆ ಅಲ್ಲ ಮೇಡಮ್, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸರಿಯಾಗಿ ಗುಣಮಟ್ಟದ ಆಹಾರ ವಸತಿ ಶಾಲೆ. ಇದು ಆರೋಪ ಇವತ್ತಿಂದಲ್ಲ, ಎಷ್ಟೋ ವರ್ಷಗಳಿಂದ ನಾವು ಸುದ್ದಿ ಮಾಡ್ತಾನೆ ಇದೀವಿ. ಆ ಟೈಮಲ್ಲಿ ಅಲರ್ಟ್ ಆಗ್ತಾರೆ, ಯಾರು ತಪ್ಪಿತಸ್ಥರೋ ಅವ್ರನ್ನ ಅಮಾನತ್ ಮಾಡ್ಬಿಡ್ತಾರೆ. ಆದ್ರೆ ಈಗ ಈ ರೀತಿ ಗುಂಡಿಗಿಳಿಸಿ, ಅದು ಕೂಡ ಶೌಚದ ಗುಂಡಿಗಿಳಿಸಿ ಮಕ್ಕಳನ್ನ ಸ್ವಚ್ಛಗೊಳಿಸುವಂತ ಕೆಲಸಕ್ಕೆ ಬಳಸ್ತಾ ಇದಾರಲ್ಲ, ಇವ್ರು ನಿಜಕ್ಕೂ ಶಿಕ್ಷಕರ? ಮೇಡಮ್, ಇದು ಏನಂದರೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಪ್ರಕರಣದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಕಠಿಣವಾದಂಥ ಕಾನೂನು. ಪೋಷಕರು ಕೂಡ ಅಲರ್ಟ್ ಆಗಬೇಕಾದಂತಹ ಒಂದು ಸಂದರ್ಭ. ಯಾಕಂದ್ರೆ ಮಕ್ಕಳಿಗೆ ಅವ್ರಿಗೆ ಅಲ್ಲಿ ವಾರ್ನ್ ಮಾಡ್ತಾರೆ, ನೀವು ಯಾರಿಗೂ ಹೇಳೋಂಗಿಲ್ಲ ಅಂತ, ಪೇರೆಂಟ್ಸ್ಗೆ ಹೇಳಬಾರ್ದು ಅಂತ. ಏನು ಮಾಡ್ಬೇಕು ಸರ್ ಅಂತಹ ಸಂದರ್ಭ? ಮೇಡಮ್, ಈಗ ಮೊದಲನೇದಾಗಿ ವಸತಿ ಶಾಲೆಗೆ ಪೋಷಕರನ್ನ ಪ್ರವೇಶವನ್ನು ನಿರಾಕರಿಸ್ತಾರೆ. ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಪೋಷಕರ ಜೊತೆ ಸಭೆ ಕರೀತಾರೆ. ಅಲ್ಲಿ ಒಳಗಡೆ ನಡೆಯುವಂತ ಯಾವುದೇ ಘಟನೆಗಳನ್ನ ಮಕ್ಕಳು ಪೋಷಕರಿಗೆ ಹೇಳ್ದೇ ಇರೋ ರೀತಿಯಲ್ಲಿ ಆ ಮಕ್ಕಳನ್ನ ಎದುರಿಸಿ ಬೆದರಿಸಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಇವು ತಕ್ಷಣಕ್ಕೆ ಬೆಳಕಿಗೆ ಬರೋದು ಸಾಧ್ಯ. ಯಾಕೆಂದ್ರೆ ಪೋಷಕರು ಎಲ್ಲೋ ಇರ್ತಾರೆ, ಮಕ್ಕಳು ಯಾವುದೋ ಒಂದು ಶಾಲೆ ಒಳಗಡೆ ಇರ್ತಾರೆ, ಪ್ರತಿನಿತ್ಯ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ ಪೋಷಕರಿಗೆ ಮಾಹಿತಿ ಹೋಗೋದಿಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ನೋಡಿ, ಈಗ ಅದನ್ನ ಮೇಲುಸ್ತುವಾರಿ ಮಾಡಬೇಕಾದಂಥದಕ್ಕೆ ಬಹಳಷ್ಟು ಕಾನೂನುಗಳಿದ್ದಾವೆ. ಈಗ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಜಾರಿಯಲ್ಲಿದೆ. ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಗಗಳ ರಚನೆ ಆಗಿದ್ದಾವೆ. ಉದಾಹರಣೆಗೆ ಜಿಲ್ಲಾಧಿಕಾರಿಗಳೇ ಅದರ ಸಂರಕ್ಷಣಾಧಿಕಾರಿಗಳಾಗಿ ಸಮಿತಿ ಇದೆ. ಇವತ್ತು ಕೂಡ 3 ತಿಂಗಳಿಗೆ ಈ ಆಹಾರ ಗುಣಮಟ್ಟದ ಆಹಾರ ಕಾನೂನುಗಳು ಬಹಳಷ್ಟಿದೆ, ಆದ್ರೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಈಗ. ಹಾಗಾದ್ರೆ ನಾವು ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡಬೇಕಾಗ್ತದೆ. ಇಂಥ ಸಮಿತಿಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರ ವೈಫಲ್ಯವನ್ನ ಎತ್ತಿಡಿಬೇಕಾಗ್ತದೆ. ಅಮಾನತ್ ಮಾಡಿದ್ದಾರೆ ಸರ್, ಅಮಾನತ್ ಮಾತ್ರನಾ ಇದಕ್ಕೆ ಶಿಕ್ಷೆ? ಅಲ್ಲ, ಅಮಾನತ್ತು ಯಾರು ಮಕ್ಕಳಿಗೆ ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಅದ್ರ ಉಸ್ತುವಾರಿ ಮಾಡಬೇಕಾದಂತವ್ರ ಜವಾಬ್ದಾರಿ ಏನಾಗಾದ್ರೆ ಅಧಿಕಾರಿಗಳ ಜವಾಬ್ದಾರಿ ಏನು? ಅದಕ್ಕೆ ಬರ್ತೀನಿ ಸರ್. ಅಧಿಕಾರಿಗಳ ಜವಾಬ್ದಾರಿ ಏನು? ಈಗ ಈ ಪ್ರಕರಣದಲ್ಲಿ 4ರನ್ನ ಏನು ಅಮಾನತ್ ಮಾಡಿದ್ದಾರೆ, ಅಮಾನತ್ ಮಾತ್ರನಾ ಅವ್ರಿಗೆ ಶಿಕ್ಷೆ?
ಕಠಿಣ ಕ್ರಮ ಆಗದ ಹೊರತು ಇದು ವ್ಯವಸ್ಥೆ ಸುಧಾರಲ್ಲ ಅನ್ನುವಂಥದ್ದು ಕ್ಲಿಯರ್. ಈ ಬಗ್ಗೆ ಮತ್ತೆ ಚರ್ಚೆಯನ್ನ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.